ನಗರದ ಜಂಜಾಟ ಸಾಕಾಗಿ ಹಳ್ಳಿಗೆ ಹೋದೆ. ಆಕಸ್ಮಿಕವಾಗಿ ನನ್ನ ದೊಡ್ಡಮ್ಮನ ಸೌಂದರ್ಯ ಕಂಡು ಅವಳ ಜೊತೆ ಆಟವಾಡುವ ಮನಸ್ಸಾಗಿ ಅವಳ ಹಸಿವಿನ ಬಗ್ಗೆ ತಿಳಿದುಕೊಂಡು ಆಳ ಎಲ್ಲಾ ದಾಹವನ್ನು ತೀರಿಸುತ್ತಾ ಸಖತ್ತಾಗಿ ಎಂಜಾಯ್ ಮಾಡಿದೆ. ಕತೆ ತುಂಬಾ ಇಂಟರೆಸ್ಟಿಂಗ್ ಆಗಿದೆ, ಕೊನೆವರೆಗೂ ಕೇಳಿ. ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ, ಪ್ರೇಮ, ಹೆಣ್ಣು ಅಥವಾ ಗಂಡು ವಶೀಕರಣ, ಸಂತಾನ, ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ, ಧನವಶ, ಹಣವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿ ಕೊಡಲಾಗುತ್ತದೆ. ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ 900888991112. ನಗರದ ಬದುಕಿನ ಜಂಜಾಟದಿಂದ ದೂರವಾಗಿ ಕೊಂಚ ನೆಮ್ಮದಿಯನ್ನು ಹುಡುಕಿಕೊಂಡು ವಿಷ್ಣು ಹಳ್ಳಿಗೆ ಬಂದಿದ್ದ. ಹಸಿರು ಹೊಲಗಳು, ಮರದ ಮನೆಗಳು, ಹಕ್ಕಿಗಳ ಕಲರವ ಎಲ್ಲವೂ ಅವನಿಗೆ ಹೊಸ ಅನುಭವ. ಊರಿನ ವಾತಾವರಣಕ್ಕೆ ಹೊಂದಿಕೊಳ್ಳಲು ಅವನಿಗೆ ಸ್ವಲ್ಪ ಸಮಯ ಬೇಕಾಯಿತು. ಒಂದು ದಿನ ದೊಡ್ಡಮ್ಮ ಅನಿತಾಳ ಮನೆಗೆ ಟ್ಯೂಷನ್ ಹೇಳಲು ಹೋಗುವ ಅವಕಾಶ ಸಿಕ್ಕಿತು. ಅನಿತಾಳ ಮನೆ ಹಳೆಯದಾದರೂ ಅಚ್ಚುಕಟ್ಟಾಗಿತ್ತು. ಅವಳು ಸೀರೆಯುಟ್ಟು ಹಣೆಗೆ ಕುಂಕುಮ ಇಟ್ಟು ಸ್ವಾಗತಿಸಿದ ರೀತಿ ವಿಷ್ಣುವಿಗೆ ಇಷ್ಟವಾಯಿತು. ಮೊದಲ ದಿನವೇ ಆಕೆ ಚಹಾ ಕೊಡಲು ಬಂದಾಗ ಅವರ ಕಣ್ಣುಗಳು ಕಲೆತವು. ಆ ಕಣ್ಣುಗಳಲ್ಲಿ ಒಂದು ಬಗೆಯ ಸೆಳೆತವಿತ್ತು. ನೀವು ಈ ಹೊತ್ತಿಗೆ ಚಹಾ ಕೊಡೋದ್ರಿಂದ ಹೇಗೆ ಗೊತ್ತಾ? ಹಸಿವನ್ನು ಹೃದಯವನ್ನು ಹೊಡಿತದೆ, ವಿಷ್ಣು ತಮಾಷೆ ಮಾಡಿದ. ಅನಿತಾ ನಕ್ಕಳು. ಆ ನಗುವಿನಲ್ಲಿ ಮುಗ್ಧತೆಯಿತು, ಆದರೆ ಏನೋ ಒಂದು ಆಳವಾದ ನೋವನ್ನು ಅವಳು ಮರೆಮಾಚುತ್ತಿದ್ದಾಳೆ ಎಂದು ವಿಷ್ಣುವಿಗೆ ಅನಿಸಿತು. ಚಹಾ ಕುಡಿದ ನಂತರ ಅನಿತಾ ಬಾಗಿಲು ಮುಚ್ಚಿ, ನನ್ನ ಮಾತುಗಳನ್ನು ನಿನ್ನಲ್ಲಿಯೇ ಇಟ್ಟುಕೋ, ಯಾರಿಗೂ ಹೇಳಬೇಡ ಎಂದಳು. ಆ ಮಾತಿನಲ್ಲಿ ಆತಂಕವಿತ್ತು, ರಹಸ್ಯವಿತ್ತು. ವಿಷ್ಣುವಿಗೆ ಏನು ಹೇಳಬೇಕೆಂದು ತೋಚದೆ ತಬ್ಬಿಬ್ಬಾದ. ದಿನಗಳು ಉರುಳಿದಂತೆ ವಿಷ್ಣು ಅನಿತಾಳಲ್ಲಿ ಆಸಕ್ತಿ ಹೆಚ್ಚಾಗತೊಡಗಿತು. ಅವಳ ಮೃದು ಸ್ವಭಾವ, ಆಳವಾದ ಕಣ್ಣುಗಳು ಎಲ್ಲವೂ ಅವನನ್ನು ಆಕರ್ಷಿಸಿದವು. ಅವಳೊಂದಿಗೆ ಮಾತನಾಡಲು, ಅವಳ ನಗುವನ್ನು ನೋಡಲು ಅವನು ಕಾತರಿಸುತ್ತಿದ್ದ. ಅನಿತಾ ಕೂಡ ವಿಷ್ಣುವಿನೊಂದಿಗೆ ಮುಕ್ತವಾಗಿ ಮಾತನಾಡುತ್ತಿದ್ದಳು. ತನ್ನ ಜೀವನದ ಕಷ್ಟಗಳನ್ನು, ತನ್ನ ಕನಸುಗಳನ್ನು ಹಂಚಿಕೊಳ್ಳುತ್ತಿದ್ದಳು. ಒಂದು ದಿನ ಇಬ್ಬರೂ ಹೊಲದ ಬಳಿ ನಡೆದುಕೊಂಡು ಹೋಗುತ್ತಿದ್ದಾಗ ಮಳೆಯ ಹನಿಗಳು ಪ್ರಾರಂಭವಾದವು. ಹತ್ತಿರದಲ್ಲೇ ಒಂದು ಗುಡಿಸಲು ಇತ್ತು. ಇಬ್ಬರೂ ಅಲ್ಲಿಗೆ ಹೋಗಿ ಆಶ್ರಯ ಪಡೆದರು. ಮಳೆ ಜೋರಾಯಿತು. ಗುಡಿಸಿಲಿನೊಳಗೆ ಮೌನ ಆವರಿಸಿತು. ವಿಷ್ಣು ಅನಿತಾಳ ಕಡೆ ನೋಡಿದ. ಅವಳ ಕಣ್ಣುಗಳು ಏನನ್ನೋ ಹೇಳಲು ಹಾತೊರೆಯುತ್ತಿದ್ದವು. ಅವನು ಅವಳ ಹತ್ತಿರ ಸರಿದು ಕೈ ಹಿಡಿದ. ಅವಳು ವಿರೋಧಿಸಲಿಲ್ಲ. ಈ ಹೊಲ ಇಷ್ಟು ಹಸಿರು ಏಕೆ ಗೊತ್ತಾ? ನಿನ್ನ ನಗುವೇ ಇಲ್ಲಿ ಮಳೆ ಹಾಯಿಸ್ತಿದೆ ಎಂದು ವಿಷ್ಣು ಮೆಲ್ಲಗೆ ಹೇಳಿದ. ಅನಿತಾ ನಕ್ಕಳು. ಆ ನಗು ವಿಷ್ಣುವಿನ ಹೃದಯವನ್ನು ತಟ್ಟಿತು. ಅವನು ಅವಳನ್ನು ತನ್ನತ್ತ ಸೆಳೆದುಕೊಂಡ. ಅವಳ ಬೆನ್ನಿನ ಮೇಲೆ ಕೈಯಿಟ್ಟು ನಿಧಾನವಾಗಿ ಕಿವಿಗಿದ್ದ ಮಾಂಗಲ್ಯವನ್ನು ಮುಟ್ಟುವಾಗ ಆಕೆಯ ಉಸಿರಾಟ ಬದಲಾಯಿತು. ಆ ಕ್ಷಣದಲ್ಲಿ ಅವರಿಬ್ಬರೂ ಎಲ್ಲವನ್ನೂ ಮರೆತರು. ಪ್ರೀತಿಯ ಆಲಿಂಗನದಲ್ಲಿ ಬಂದಿಯಾದರು. ಆದರೆ ಅವರು ಒಬ್ಬಂಟಿಯಾಗಿರಲಿಲ್ಲ. ನೆರೆಮನೆಯ ಹುಡುಗಿ ಚೈತ್ರ ಅವರಿಬ್ಬರನ್ನೂ ಗುಡಿಸಿಲಿನ ಕಿಂಡಿಯಿಂದ ನೋಡುತ್ತಿದ್ದಳು. ಚೈತ್ರ ನೋಡಿದ್ದನ್ನು ಯಾರಿಗೂ ಹೇಳಲಿಲ್ಲ, ಆದರೆ ಅವಳು ವಿಷ್ಣುವನ್ನು ಪ್ರಶ್ನೆಗಳಿಂದ ಕಾಡಲು ಪ್ರಾರಂಭಿಸಿದಳು. ನೀವು ಅನಿತಾ ದೊಡ್ಡಮ್ಮನಿಗೆ ಟ್ಯೂಷನ್ ಹೇಳುವುದು ನಿಜಾನಾ? ಅಥವಾ ಬೇರೇನಾದರೂ ಇದೆಯಾ ಎಂದು ನೇರವಾಗಿ ಕೇಳಿದಳು. ವಿಷ್ಣುಗೆ ಏನು ಹೇಳಬೇಕೆಂದು ತಿಳಿಯಲಿಲ್ಲ. ಅವನು ಮುಚ್ಚಿಟ್ಟಿದ್ದ ವಿಷಯ ಬಹಿರಂಗವಾಗುವ ಭಯ ಅವನನ್ನು ಕಾಡತೊಡಗಿತು. ಇತರ ಹಳ್ಳಿಗರು ಕೂಡ ಅನುಮಾನದಿಂದ ನೋಡಲು ಪ್ರಾರಂಭಿಸಿದರು. ಅವರ ನೋಟದಲ್ಲಿ ಪ್ರಶ್ನೆಗಳಿದ್ದವು, ಟೀಕೆಗಳಿದ್ದವು. ಒಂದು ರಾತ್ರಿ ಅನಿತಾ ವಿಷ್ಣು ತಂಗಿದ್ದ ಕೋಣೆಗೆ ಬಂದಳು. ಅವಳ ಕಣ್ಣುಗಳಲ್ಲಿ ನೀರಿತ್ತು. ನನಗೆ ಭಯವಾಗುತ್ತಿದೆ ವಿಷ್ಣು. ಇದು ತಪ್ಪು ಎಂದು ಗೊತ್ತಿದ್ದರೂ ನಿನ್ನಿಂದ ದೂರವಿರಲು ಸಾಧ್ಯವಾಗುತ್ತಿಲ್ಲ ಎಂದು ಹೇಳುತ್ತಾ ಅವನ ಮಡಿಯಲ್ಲಿ ತಲೆ ಇಟ್ಟುಕೊಂಡಳು. ವಿಷ್ಣು ಅವಳ ತಲೆ ಸವರಿ ಸಮಾಧಾನ ಮಾಡಿದ. ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಅನಿತಾ. ನಿನಗೆ ಏನೂ ಆಗಲು ಬಿಡುವುದಿಲ್ಲ ಎಂದ. ಅವರ ಪ್ರೇಮ ಸಲ್ಲಾಪ ನಡೆಯುತ್ತಿರುವಾಗಲೇ ಅನಿತಾಳ ಗಂಡ ಗಂಗಾಧರ ನಿರೀಕ್ಷೆಯಿಲ್ಲದೆ ಮನೆಗೆ ಬಂದುಬಿಟ್ಟನು. ಗಂಗಾಧರನನ್ನು ನೋಡಿದ ಕೂಡಲೇ ಅನಿತಾ ಗಾಬರಿಯಾದಳು. ವಿಷ್ಣುಗೆ ಏನು ಮಾಡಬೇಕೆಂದು ತೋಚಲಿಲ್ಲ. ಗಂಗಾಧರ ಅನುಮಾನದಿಂದ ಎಲ್ಲೆಡೆ ನೋಡಿದ. ಅನಿತಾ ಅವನನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದಳು. ಆದರೆ ಗಂಗಾಧರನಿಗೆ ಸತ್ಯ ತಿಳಿಯಿತೋ ಇಲ್ಲವೋ ಎಂದು ಹೇಳಲು ಸಾಧ್ಯವಿರಲಿಲ್ಲ. ಈ ಘಟನೆಯಿಂದ ವಿಷ್ಣು ಮತ್ತು ಅನಿತಾ ಇಬ್ಬರೂ ಆತಂಕಗೊಂಡರು. ಈ ಸಂಬಂಧದಿಂದ ಹೊರಬರಬೇಕೋ ಅಥವಾ ಇಲ್ಲಿಯೇ ಮುಂದುವರೆಯಬೇಕೋ ಎಂಬ ಗೊಂದಲದಲ್ಲಿ ಸಿಲುಕಿದರು. ಒಂದು ದಿನ ವಿಷ್ಣು ಅನಿತಾಳನ್ನು ಭೇಟಿಯಾದ. ನಾವಿಬ್ಬರೂ ದೂರವಾಗುವುದು ಒಳ್ಳೆಯದು ಅನಿತಾ.
ಇಲ್ಲದಿದ್ದರೆ ಇದು ಅಪಾಯಕ್ಕೆ ತಿರುಗಬಹುದು ಎಂದ. ಅನಿತಾ ಕಣ್ಣೀರು ಹಾಕಿದಳು. ನನಗೆ ನಿನ್ನನ್ನು ಬಿಟ್ಟು ಬದುಕಲು ಸಾಧ್ಯವಿಲ್ಲ ವಿಷ್ಣು ಎಂದಳು. ಕೊನೆಯ ಬಾರಿಗೆ ಅವರಿಬ್ಬರೂ ಬಿಗಿಯಾಗಿ ತಬ್ಬಿಕೊಂಡರು. ಆ ಅಪ್ಪುಗೆಯಲ್ಲಿ ಪ್ರೀತಿಯಿತ್ತು, ವಿರಹದ ನೋವಿತ್ತು. ಅನಿತಾ ಗಂಗಾಧರನೊಂದಿಗೆ ನಗರಕ್ಕೆ ಹೋಗಿ ನೆಲೆಸಿದಳು. ಹೋಗುವಾಗ ವಿಷ್ಣು ಅವಳ ಕೈಗೆ ಒಂದು ಪತ್ರವನ್ನು ಕೊಟ್ಟನು. ವಿಷ್ಣು ಮತ್ತೆ ನಗರಕ್ಕೆ ಹಿಂದಿರುಗಿದ. ಆದರೆ ಅನಿತಾಳ ನೆನಪು ಅವನನ್ನು ಸದಾ ಕಾಡುತ್ತಿತ್ತು. ಅವನು ಆ ಪತ್ರದಲ್ಲಿ ಏನು ಬರೆದಿದ್ದನೆಂದು ಅನಿತಾಗೆ ಮಾತ್ರ ಗೊತ್ತು. ಇಷ್ಟವಾಯಿತಾ ಈ ಹಳ್ಳಿ ಕತೆ? ಹೃದಯ ಮುಟ್ಟಿದ್ರೆ ಲೈಕ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಹೀಗೆ ಭಾವನಾತ್ಮಕ, ಪ್ರೇಮಾತ್ಮಕ, ಒಡಲಬಿಸಿಯ ಕತೆಗಾಗಿ ನಮ್ಮ ಜೊತೆ ಇರಿ. ನಿಮಗೆ ಪ್ರೀತಿ, ಹಿತ, ಮೌನ ಎಲ್ಲವೂ ಒದಗಲಿ. ಧನ್ಯವಾದಗಳು ವೀಕ್ಷಕರೇ. ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಕಾಮೆಂಟ್ ಮಾಡಿ.